ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಕ್ಷು ಕನ್ನಡ ವ್ಲಾಗ್ಸ್. ಸಾರಿ ಎಲ್ಲರಿಗೂ, ತುಂಬ ದಿನದ ಆದಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಐ ಆಮ್ ರಿಯಲಿ ಸಾರಿ ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಾನು ಫಂಕ್ಷನ್ಸ್ ಆಗಲಿ ಮದುವೆ ಆಗಲಿ ಎಲ್ಲ ಅಟೆಂಡ್ ಮಾಡ್ತಿದ್ದೆ. ನನಗೆ ಇನ್ನೂ ಸ್ವಲ್ಪ ಬೇಕು ಟೈಮು ಹೊರ್ಗಡೆ ಎಲ್ಲ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋದಕ್ಕೆಲ್ಲ. ಸೊ ದಟ್ ಸ್ವಲ್ಪ ಡಿಲೇ ಆಗಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಇವಾಗ ಮೇಯ್ನ್ ಈ ವಿಡಿಯೋ ಮಾಡ್ತಾ ಇರೋ ರೀಸನ್ ಏನಂದರೆ, ಮೀಶೋ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಆ್ಯಂಡ್ ಪರ್ಸ್ನಲ್ ಆಗಿ ಡಿ ಎಮ್ ಮಾಡ್ತಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡ್ತಿದ್ದೀರಾ. ಸೊ ದಟ್ ನಾನು ಇಲ್ಲೇ ನಿಮ್ಗೆಲ್ಲರಿಗೂ ಆನ್ಸರ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಎಲ್ಲರದ್ದು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಕ್ವಶನ್, ಬಿಫೋರ್ ಕ್ವಶನ್ಸ್ಗೆಲ್ಲ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಈ ಡ್ರೆಸ್ನ ಶೋಕೇಸ್ ಮಾಡ್ತಾ ಇದ್ದೀನಿ. ಸಿ ದಿಸ್ ಡ್ರೆಸ್ ಫ್ರಮ್ ಮೀಶೋ. ಎಷ್ಟು ಕಾಸ್ಟೆಡ್ ಅರೌಂಡ್ ಇಲ್ಲೇ ಹಾಕಿರ್ತೀನಿ ನೋಡಿ. ತುಂಬ ಚೆನ್ನಾಗಿದೆ. ಪ್ರಿಂಟೆಡ್ ಕಾಟ್ ಸೆಟ್ ಇದು. ಪ್ಯಾಂಟು ಮತ್ತು ಟಾಪು ಕಾಟನ್ ಇರುತ್ತೆ ಆ್ಯಂಡ್ ಥ್ರೆಡ್ಡಲ್ಲಿ ಈ ಥರ ವರ್ಕ್ ಬಂದಿದೆ. ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಎಲ್ಲಾದರೂ ಸಿಟಿಗೆ ಹೋಗ್ಬೇಕಂದ್ರೆ, ಎಲ್ಲಾದರೂ ಟೆಂಪಲ್ಗೆ ಹೋಗ್ಬೇಕಂದ್ರೆ ಫುಲ್ ಕಾಲರ್ ನೆಕ್ ಇರೋದ್ರಿಂದ ಡೀಸೆಂಟಾಗಿ ತುಂಬ ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ಇಲ್ಲಿ ವರ್ಕ್ ಬಿಟ್ಟರೆ ಇಲ್ಲ. ಸೊ ತುಂಬ ಎಲಿಗೆಂಟ್ ಅನಿಸುತ್ತೆ. ಈ ಅಮೌಂಟಿಗೆ ನೀವು ಆರಾಮ್ಸೆ ಬೈ ಮಾಡ್ಬೋದು. ಇಲ್ಲಿ ಹಾಕಿರ್ತೀನಿ ಸ್ಕ್ರೀನ್ಶಾಟ್ ಆ್ಯಂಡ್ ಅಮೌಂಟ್, ನೀವು ಕೂಡ ಚೆಕ್ ಮಾಡಿ. ಆ್ಯಂಡ್ ದಿಸ್ ಇಸ್ ಪ್ಯೂರ್ ಕಾಟನ್, ತುಂಬಾ ಚೆನ್ನಾಗಿದೆ. ಇಫ್ ಯು ವಾಂಟ್ ಯು ಕ್ಯಾನ್ ಬೈ ಇಟ್. ಆ್ಯಂಡ್ ಅನದರ್ ಡ್ರೆಸ್ ಕೂಡ ತೊಗೊಂಡಿದ್ದೀನಿ, ಐ ವಿಲ್ ಶೋ ಯು. ಜೀನ್ಸ್ಗೆ ಟಾಪು ತುಂಬಾ ಚೆನ್ನಾಗಿದೆ. ಕಾಲರ್ ನೆಕ್, ನಾನು ಜಾಸ್ತಿ ಕಾಲರ್ ನೆಕ್ನ ಪ್ರಿಫರ್ ಮಾಡ್ತೀನಿ. ಸೊ ದಟ್ ಇದು ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದ್ರೆ ಕೂಡ ಸಖತ್ತಾಗಿ ಕಾಣುತ್ತೆ. ಇಲ್ಲೇ ಹಾಕಿರ್ತೀನಿ ನಾನು ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ. ಬೇಕಾದರೆ ಇದು ಕೂಡ ನೀವು ಬೈ ಮಾಡ್ಬೋದು. ಮೀಶೋ ಅಂತ ಬಂದರೆ ತುಂಬಾ ಕ್ವಶನ್ಸ್ ಕೇಳಿದ್ದೀರಾ. ಮೇಯ್ನಾಗಿ ರಿಪಿಟೇಟಿವ್ ಕ್ವಶನ್ಸ್ ನನಗೆ ಬರ್ತಾ ಇರೋದೇನು ಅಂದರೆ, ಅಮೌಂಟ್ ಬರ್ತಾ ಇಲ್ಲ, ಅಮೌಂಟ್ ಬರ್ತಾ ಇಲ್ಲ, ಸೇಮ್ ಕ್ವಶನ್ನೇ ಬರ್ತಾ ಇದೆ. ಸೊ ದಟ್ ನಾನು ಅದಕ್ಕೆ ಏನು ಆನ್ಸರ್ ಮಾಡ್ತೀನಿ ಅಂದರೆ, ನಿಮಗೆ ಫಸ್ಟು ನಾನು ಆನ್ಸರ್ ಮಾಡೋದಕ್ಕಿಂತ ನನಗೆ ಬರ್ತಿದ್ಯಾ ಇಲ್ವಾ ಅಂತ ನಿಮಗೂ ಅಂತ ಅನ್ಸಿರುತ್ತೆ ಅಲ್ವಾ. ನಾನು ಟೋಟಲ್ ಅಮೌಂಟ್ ಎಷ್ಟು ಬಂದಿದೆ ಅಂತ ತೋರಿಸಲ್ಲ, ಬಟ್ ನನಗೆ ಹೇಗೆ ಕ್ರೆಡಿಟ್ ಆಗ್ತಿದೆ, 3 days ಒನ್ಸು 2 days ಒನ್ಸು ಕ್ರೆಡಿಟ್ ಆಗಿರೋದು ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ನನಗೆ ಈ ಥರ ಅಮೌಂಟ್ ಕ್ರೆಡಿಟ್ ಆಗ್ತಾ ಇರುತ್ತೆ. ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬಂದು ಮೀಶೋಯಿಂದ ಬಂದಿದೆ ಅಂತ ಬಂದ್ಬಿಡುತ್ತೆ. ನೀವು ಸ್ಟೇಟ್ಮೆಂಟ್ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಅಮೌಂಟ್ ಮೀಶೋಯಿಂದ ಬರುತ್ತೆ. ಬಟ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಯು ನೀಡ್ ಟು ಚೆಕ್ ಬಿಫೋರ್ ಅಪ್ಲೋಡಿಂಗ್ ದ ವಿಡಿಯೋಸ್. ತುಂಬಾ ಚೆಕ್ ಮಾಡಬೇಕಾಗುತ್ತೆ. ನಂದು ಒಂದು ಗ್ಲಾಸ್ ಜಾರ್ದು ತುಂಬ ಚೆನ್ನಾಗಿ ಓಡಿತ್ತು. ಅದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, 145 rupeesಗೆ 144 rupees ಅಂತ ವಿಡಿಯೋದಲ್ಲಿ ಹಾಕ್ಬಿಟ್ಟಿದ್ದೀನಿ. ಜಸ್ಟ್ 1 rupeesಗೆ ಅವರು ನಂದು ಅಲ್ಲಿ ಬಂದಿರೋ ಫುಲ್ ಪೇಮೆಂಟ್ನ ಕ್ಯಾನ್ಸಲ್ ಮಾಡಿದ್ರು. ಅದು 1400 rupees ನನಗೆ ಆ ವಿಡಿಯೋಯಿಂದ ಬಂದಿದ್ದು. ಅಷ್ಟು ಅಮೌಂಟು ನನಗೆ ಕ್ಯಾನ್ಸಲ್ ಆಯಿತು. ಬಟ್ ಅದರಲ್ಲಿ ನಾನು ಇಶ್ಯೂ ಕೂಡ ರೈಸ್ ಮಾಡಿದ್ದೀನಿ. ನಂದು ಜಸ್ಟ್ 1 rupees ಅಷ್ಟೇ, ಬಟ್ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ. ಸೊ ದಟ್ ನೀವು ಒಂದು ವಿಡಿಯೋನ ಮಾಡ್ತಾ ಇದ್ದೀರಾ ಅಂದರೆ, ಮೇಕ್ ಶೋರ್ ನೀವು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಕೊಡಬೇಕಾಗಿರುತ್ತೆ. ನಿಮ್ಮದು ವಿಡಿಯೋ ರೀಚ್ ಆಗ್ತಾ ಇದೆ, ಲಿಂಕ್ ಮಾಡ್ತಿದ್ದಾರೆ, ಬೈ ಮಾಡ್ತಿದ್ದಾರೆ, ಅಮೌಂಟ್ ಬರ್ತಾ ಇಲ್ಲ ಅಂದರೆ ಇದೇ ರೀಸನ್ ಆಗಿರುತ್ತೆ. ಇವಾಗ ನೀವು ಒಂದು ಪ್ರಾಡಕ್ಟ್ನ ತೊಗೊಂಡಿರ್ತೀರಾ. ಫಾರ್ ಎಕ್ಸಾಂಪಲ್, ನಾನು ಇದು ಬೆಡ್ಶೀಟ್ಸ್ ಎಲ್ಲ ನಾನು ಅಲ್ಲೇ ತೊಗೊಂಡಿದ್ದು. ಸೊ ದಟ್ ಇದನ್ನು ನಾನು ತೊಗೋತಿದ್ದೀನಿ ಅಂದರೆ, ನೀವು ಎಕ್ಸಾಕ್ಟಾಗಿ ಇದಕ್ಕೆ ಎಷ್ಟು ಅಮೌಂಟ್ ಇರುತ್ತೆ, 260 rupees ಅಂದರೆ 260 rupees ಅಂತಲೇ ಮೆನ್ಷನ್ ಮಾಡಬೇಕು. ಸ್ಕ್ರೀನ್ಶಾಟ್ ಹಾಕಿರಬೇಕು. ಇವಾಗ ನೀವು ಯಾವುದೋ ಒಂದು ಬೈ ಮಾಡ್ದೇನೆ ನೀವು ರಾಂಗ್ ಆಗಿ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ರೆ ಖಂಡಿತ ನಿಮಗೆ ವಿಡಿಯೋದಲ್ಲಿ ಅಮೌಂಟ್ ಬರಲ್ಲ. ಮೇಕ್ ಶೋರ್ ಒಂದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ಒಂದು ವಿಡಿಯೋ ಮಾಡ್ತಾ ಇದ್ರೆ, ನೀವು ಏನು ಪ್ರಾಡಕ್ಟ್ ತಗೊಂಡಿರ್ತೀರಾ ಅದ್ರದ್ದು ಅಮೌಂಟ್ ಕರೆಕ್ಟಾಗಿ ಹೇಳಿರಬೇಕು. ಆಡಿಯನ್ಸ್ನ ನೀವು ಇದು ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ರಾಂಗ್ ಆಗಿ ಕೊಡೋಣ, ಬೈ ಮಾಡಿಬಿಡ್ತಾರೆ, ಅವ್ರು ಬೈ ಮಾಡ್ತಾರೆ, ಬಟ್ ನಿಮಗೆ ಅದು ಅಮೌಂಟ್ ಬರಲ್ಲ. ನೀವೆಷ್ಟು ಎಫರ್ಟ್ ಹಾಕಿದ್ರು ಅದು ವೇಸ್ಟ್ ಆಗುತ್ತೆ. ಇದು ಫಸ್ಟ್ ಪಾಯಿಂಟು, ನಿಮಗೆ ಅಮೌಂಟ್ ಬರದೇ ಇರೋ ರೀಸನ್ನು. ಸೊ ಸೆಕೆಂಡ್ ಪಾಯಿಂಟ್ ಏನಂದರೆ, ವಿಡಿಯೋ ಮಾಡಬೇಕಾದ್ರೆ ಮೀಶೋನ ಟ್ಯಾಗ್ ಮಾಡದೇ ಇರೋದು. ವಿಡಿಯೋ ಎಲ್ಲ ಮಾಡಿರ್ತೀರಾ, ಕೊನೆಯದಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಮೀಶೋ ಆ್ಯಪ್ನ ಟ್ಯಾಗ್ ಮಾಡಿರಲ್ಲ, ಆವಾಗ ನೀವು ರೆಕಗ್ನೈಸ್ ಆಗಿರಲ್ಲ. ಸೊ ದಟ್ ನೀವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಮೀಶೋ ಆ್ಯಪ್ನ ಟ್ಯಾಗ್ ಮಾಡಬೇಕಾಗಿರುತ್ತೆ. ದಿಸ್ ಇಸ್ ಸೆಕೆಂಡ್ ಒನ್. ಆ್ಯಂಡ್ ನೀವು ಇನ್ನೊಂದು ಏನಂತ ಅಂದರೆ, ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿರ್ತೀರ, ಟ್ಯಾಗ್ ಮಾಡಿರಲ್ಲ, ಮರ್ತಿರಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ 3 buttons ಮೇಲೆ ಕ್ಲಿಕ್ ಮಾಡಿದ್ರೆ, ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, 3 buttons ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಆಪ್ಷನ್ ಇರುತ್ತೆ. ಅಲ್ಲೂ ಕೂಡ ನೀವು ಹೋಗಿ ಮೀಶೋ ಆ್ಯಪ್ನ ಟ್ಯಾಗ್ ಮಾಡ್ಬೋದು. ಸೊ ಅದನ್ನಂತೂ ನೀವು ಮಾಡಲೇಬೇಕು. ಈಗ ಹೊಸದಾಗಿ ಕ್ರಿಯೇಟ್ ಮಾಡೋರು ಹೇಗೆ ಕನ್ಫ್ಯೂಷನ್ ಆಗ್ತಾ ಇದ್ರೆ, ನೀವು ಫಸ್ಟು ಮೀಶೋ ಆ್ಯಪ್ನ ಕ್ರಿಯೇಟ್ ಮಾಡಿ, ನೀವು ಒಂದು ಅಲ್ಲಿ
ಇನ್ಸ್ಟಾಗ್ರಾಮಲ್ಲೇ ಕೊಟ್ಬಿಡುತ್ತೆ, ಅಲ್ಲಿ ಕ್ರಿಯೇಟರ್ ಕ್ಲಬ್ಗೆ ಆ್ಯಡ್ ಆಗಿ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಅದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಅಲ್ಲಿ ಕ್ರಿಯೇಟ್ ಆದಮೇಲೆ ನೀವೇನು ಮಾಡಬೇಕಂದ್ರೆ ಒಂದೆರಡು ಪ್ರಾಡಕ್ಟ್ಸು ಪರ್ಸೆಂಟೇಜ್ ಇದೆಯೋ ಇಲ್ವೋ ನಿಮಗೆ ಗೊತ್ತಾಗಲ್ಲ, ಬಟ್ ನೀವು ಅದನ್ನೇನು ಮಾಡಬೇಕು, ಪಬ್ಲಿಸಿಟಿ ಮಾಡಬೇಕಾಗಿರುತ್ತೆ. ನೀವು ಯಾವ ಮೀಶೋದಲ್ಲಿ ಬೈ ಮಾಡಿರ್ತೀರ ಎಲ್ಲನೂ ವಿಡಿಯೋ ಮಾಡಿ, ಎಲ್ಲನೂ ಲಿಂಕ್ ಹಾಕಿ, ಎಲ್ಲನೂ ಕೂಡ ಪೋಸ್ಟ್ ಮಾಡ್ತಾ ಇರಿ. ನಿಮಗೆ ಯಾವ ಥರ ಪೋಸ್ಟ್ ಮಾಡೋದು ಅಂತ ಗೊತ್ತಾಗಲ್ಲ ಅಂದರೆ ನಂದು ಹೊಸ್ದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಹಿಂದೆ ಹೋಗಿ ವಿಡಿಯೋಸ್ ಎಲ್ಲ ಚೆಕ್ ಮಾಡಿ, ಹೇಗೆ ಪೋಸ್ಟ್ ಮಾಡಬೇಕು, ಹೇಗೆ ಆಟೋ ಡಿ ಎಮ್ ಸೆಟ್ ಮಾಡಬೇಕು ಅಂತೆಲ್ಲ ಕೊಟ್ಟಿದ್ದೀನಿ, ಅದರಲ್ಲಿ ಸಿಗುತ್ತೆ. ಸೊ ಪೋಸ್ಟ್ ಮಾಡ್ತಾನೆ ಇರಿ. ಇವಾಗ ನನ್ನ ಪೇಮೆಂಟು ತುಂಬ ಕಡಿಮೆ ಆಗಿದೆ. 3 days 2 daysಗೆ 280 rupees, 260 rupees, 70 rupees, 80 rupees. ಬಿಕಾಸ್ ನೀವೇ ನೋಡ್ತಿರ್ತೀರಾ ವಿಡಿಯೋನ ನಾನು ತುಂಬ ಕಡಿಮೆ ಅಪ್ಲೋಡ್ ಮಾಡ್ತಿರ್ತೀನಿ. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಬೇಕು ನಂದು ಹೇಗಿದೆ ಏನು ಅಂತ ಚೆಕ್ ಮಾಡಬೇಕಂದ್ರೆ ಅಕ್ಷಿ ಅಕ್ಕು ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ಚೆಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ ನಂಗೆ ಫಾಲೋವರ್ ಆಗ್ತಾರೆ ಅಂತಲ್ಲ, ಬಟ್ ಮೇಕ್ ಶೂರ್ ನೀವು ಗೊತ್ತಾಗುತ್ತೆ ಹೇಗೆ ಕಂಟೆಂಟ್ ಮಾಡಬೇಕು, ಹೇಗೆ ವಿಡಿಯೋ ಮಾಡಬೇಕು, ಹೇಗೆಲ್ಲ ವೀಡಿಯೋಸ್ಗಳನ್ನ ಮಾಡಿದ್ದೀನಿ, ಎಷ್ಟು ಕಮೆಂಟ್ ಬಂದಿದೆ ಅಂತೆಲ್ಲ ನಿಮಗೂ ಗೊತ್ತಾಗುತ್ತೆ. ನಂದು ಮಾಡಿರೋ ವಿಡಿಯೋಗೆ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ಗೂ ಕಮೆಂಟ್ಸ್ ಬಂದೇ ಇದೆ. ಸ್ವಲ್ಪ ಸ್ವಲ್ಪ ಇವಾಗ ಕಡಿಮೆ ಆಗ್ತಿದೆ. ಯಾಕೆಂದರೆ ನಾನು ಎಲ್ಲರಿಗೂ ಹೇಳೋದೇನೆಂದರೆ ಕನ್ಸಿಸ್ಟೆನ್ಸಿ ಇಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ತುಂಬ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಮಿಸ್ ಮಾಡದೆ ಎಲ್ಲೋ ಒಂದೊಂದು ವಿಡಿಯೋ ಹಾಕ್ತೀನಿ. ಬಟ್ ನೀವು ಪ್ರತಿದಿನ ಒಂದೊಂದು ವಿಡಿಯೋ ಹಾಕೊಂಡು ಬನ್ನಿ, ನಿಜವಾಗ್ಲೂ ನೀವು ಮುಂದೆ ಬಂದೇ ಬರ್ತೀರಾ. ಒಂದು ವಿಡಿಯೋಗೆ ಬರಲಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋಗೆ ಬಂದೇ ಬರುತ್ತೆ. ಆಟೋ ಡಿ ಎಮ್ನ ಸೆಟ್ ಮಾಡ್ಕೊಳ್ಳಿ, ವಿಡಿಯೋನ ಅಪ್ಲೋಡ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಮೇಕ್ ಶೂರ್ ಯಾವುದೇ ಥರ ರಾಂಗ್ ಡೀಟೇಲ್ಸ್ನ ಕೊಡೋಂಗಿಲ್ಲ. ಆ್ಯಂಡ್ ಇನ್ನೊಬ್ಬರು ಇವಾಗ ಕೆಲವೊಂದು ನಾನು ನೋಡಿದ್ದೀನಿ ರಾಂಗ್ ಆಗಿ ಮಾಡ್ತಾ ಇದ್ದಾರೆ. ಅದೇನು ಅಂದರೆ ಯಾರೋ ಒಬ್ರು ಮೀಶೋದು ವಿಡಿಯೋ ಮಾಡಿರ್ತಾರೆ, ಆ ವಿಡಿಯೋನ ಅಂದರೆ ಬೇರೆಯವ್ರು ಹಾಕಿರೋ ವಿಡಿಯೋನ ಕಾಪಿ ಮಾಡೋದು, ಬೇರೆಯವ್ರು ಹಾಕಿರೋ ವಿಡಿಯೋಗೆ ಲಿಂಕ್ ಅಂತ ಹಾಕೋದು ಸ್ಟೋರಿಲಿ, ಅದಂತೂ ಮಾಡಲೇಬೇಡಿ. ಈ ಥರ ಮಿಸ್ಟೇಕ್ ನೀವೇನಾದರೂ ಮಾಡಿದ್ರೆ ನಿಮ್ಮ ಮೀಶೋ ಅದು ಏನು ಕ್ರಿಯೇಟರ್ ಕ್ಲಬ್ ಇರುತ್ತೆ ಅದು ಡಿಲೀಟ್ ಆಗುತ್ತೆ. ಖಂಡಿತ ಹೇಳ್ತಿದ್ದೀನಿ, ನಿಮ್ಮೊಂದು ದುಡ್ಡು ಅರ್ನ್ ಮಾಡಬೇಕಂದ್ರೆ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರಿ, ಪ್ರತಿದಿನ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ನೀವು ತರಿಸ್ಕೊಳ್ಳಿ, ಫ್ರೀ ಪ್ರಾಡಕ್ಟ್ ಬರಲ್ವಾ, ನೀವು ತರಿಸ್ಕೊಳ್ಳಿ. ಕೆಲವೊಬ್ರು ಪ್ರತಿ ಸಲ ನಂದು ಕ್ವಶನ್ ಕೇಳೋದೇನೆಂದರೆ ನಾವು ಬೈ ಮಾಡಿರ್ತೀವಿ, ವಾಪಸ್ ಕಳಿಸಿದ್ರೆ ನಿಮ್ಮದು ಬ್ಲಾಕ್ ಆಗುತ್ತಾ. ಇಲ್ಲ, ನೀವೇನಾದರೂ ಕ್ರಿಯೇಟರ್ ಕ್ಲಬ್ ಆಗಿದ್ರೆ ಮಾತ್ರ ನಿಮಗೆ ಮೆಸೇಜ್ ಬರುತ್ತೆ, ನೀವು ತಗೊಂಡು ಇಷ್ಟು ದಿನದಲ್ಲಿ ಚೇಂಜ್ ಮಾಡ್ಬೋದು ಅಂತ. ಕ್ರಿಯೇಟರ್ ಕ್ಲಬ್ಗೆ ಆ್ಯಡ್ ಆಗದೇನೆ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅಂದರೆ ಆವಾಗ ನೀವು ಪ್ರತಿ ಆರ್ಡರ್ಗೆ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ. ಕ್ರಿಯೇಟರ್ ಕ್ಲಬ್ ಆಗಿದ್ರೆ ಮಾತ್ರ ನೀವು ಎಕ್ಸ್ಚೇಂಜ್ನ ಮಾಡ್ಕೊಬೋದು. ಇದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಕ್ರಿಯೇಟರ್ ಕ್ಲಬ್ ಆಗಿದ್ರೆ ಮಾತ್ರ ಅಲ್ಲೇ ಬರುತ್ತೆ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜು, 7 days ಅಥವಾ 8 days ಇರುತ್ತೆ, ಯು ಕ್ಯಾನ್ ವಿಡಿಯೋ ಮಾಡಿ ರಿಟರ್ನ್ ಮಾಡಿ ಅಂತ. ನೀವು ಕ್ರಿಯೇಟರ್ ಆಗಿಲ್ದೇನೆ ಫಸ್ಟೇನೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ, ಅದೇ ಕ್ರಿಯೇಟರ್ ಆಗಿ ಸೆಲೆಕ್ಟ್ ಆಗ್ತೀವಿ ಅನ್ನೋದಾದರೆ ನೀವೇನು ಬೈ ಮಾಡ್ತೀರಾ ನಿಮ್ಮ ಪರ್ಸ್ನಲ್ ಯೂಸ್ಗೆ ಅದನ್ನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಮೇಕ್ ಶೂರ್ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಯಾವುದು ಪ್ರಾಡಕ್ಟ್ನ ಚೂಸ್ ಮಾಡಬೇಕು. ನಾನು ಇಲ್ಲಿ ಒಂದೆರಡು ಸ್ಕ್ರೀನ್ಶಾಟ್ ಈ ಕಡೆ ಎಲ್ಲ ಹಾಕಿರ್ತೀನಿ ನೋಡಿ, ಅಲ್ಲಿ ಪರ್ಸೆಂಟೇಜ್ ಕೊಟ್ಟಿರ್ತಾರೆ, 10%, 4%, 5%, 15%, 20%. ಆ ಪ್ರಾಡಕ್ಟ್ಗಳನ್ನ ಆಲ್ಮೋಸ್ಟ್ ಬೈ ಮಾಡಿ ವಿಡಿಯೋ ಮಾಡಿ, ಖಂಡಿತ ನಿಮಗೆ ಒಳ್ಳೆ ಅಮೌಂಟ್ ಬರುತ್ತೆ. ಇವಾಗ ಒಂದು 400 ಪ್ರಾಡಕ್ಟ್, ಇದು ಒಂದು ಈ ಡ್ರೆಸ್ ಅಲ್ಲ, ಇನ್ನೊಂದು ಡ್ರೆಸ್ ಅಂದ್ಕೊಳ್ಳಿ, ಅದು ಒಂದು 560 rupees ಆಗಿರುತ್ತೆ. ನಾನು 560 rupees ತಗೊಂಡ್ರೆ ಒಂದು ಆರ್ಡರ್ಗೆ 56 rupees ಅಮೌಂಟ್ ಬರುತ್ತೆ. ಆ ಥರ ನೀವು ಒಳ್ಳೆ ಪ್ರಾಡಕ್ಟ್ಗಳನ್ನ ಚೂಸ್ ಮಾಡಿ ಬೈ ಮಾಡಬೇಕು. ಫಸ್ಟೇನೆ ನಿಮಗೆ ಅಲ್ಲಿ ಪರ್ಸೆಂಟೇಜು ಮೀಶೋದಲ್ಲಿ ತೋರಿಸಲ್ಲ. ಅದು ತೋರಿಸ್ಬೇಕಂದ್ರೆ ಒಂದೆರಡು ವಿಡಿಯೋ ಮಾಡಿ, ಅದು ಏನಾದರೂ ನಿಮಗೆ ಒಳ್ಳೆ ಕಮೆಂಟ್ಸ್ ಬಂತು ಅಂದರೆ ನಿಮಗೆ ಆಟೋಮೆಟಿಕಲಿ ಮೀಶೋದಲ್ಲಿ ಪರ್ಸೆಂಟೇಜ್ ತೋರಿಸ್ತಾ ಹೋಗುತ್ತೆ, ಅದನ್ನು ನೀವು ಬೈ ಮಾಡಿ ವಿಡಿಯೋ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಹೇಳೋಕ್ಕೆ ಏನು ಅಂದರೆ, ಯಾರೆಲ್ಲ ನನ್ನ ಫಾಲೋ ಮಾಡ್ತಿದ್ದೀರಾ ಅಥವಾ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇವಾಗ ನನ್ನ ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ. ಅಲ್ಲೆಲ್ಲ ಲಿಂಕ್ ಅಂತ ಟೈಪ್ ಮಾಡಿ ಆ ಆರ್ಡರ್ಗಳನ್ನ ನೀವು ತೆಗೆದು ಮತ್ತೆ ವಿಡಿಯೋ ಮಾಡಿದ್ರೆ, ನಾನೇನು ಆರ್ಡರ್ನ ಮಾಡಿದ್ದೀನಲ್ವ, ಇದೆಲ್ಲ ನಾನು ಪರ್ಸೆಂಟೇಜ್ ವೈಸಲ್ಲೇ ಮಾಡಿರೋದು. ನಾನು ಏನೇನು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀನಿ ಎಲ್ಲ ಪರ್ಸೆಂಟೇಜಲ್ಲೇ ಇರೋದನ್ನೇ ಮಾಡಿರೋದು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಲಿಂಕ್ ಅಂತ ಮಾಡಿ ಬೈ ಮಾಡಿ, ಅದನ್ನೇ ಪ್ರಾಡಕ್ಟ್ನ ಬೈ ಮಾಡಿ ವಿಡಿಯೋ ಮಾಡಿ, ಖಂಡಿತ ನಿಮಗೆ ಪರ್ಸೆಂಟೇಜ್ ಬಂದೇ ಬರುತ್ತೆ, ಒಳ್ಳೆ ಅಮೌಂಟ್ ಬರುತ್ತೆ. ಇದನ್ನ ನಿಮ್ಗೆ ಹೇಳ್ತಾ ಇರೋದು ಎಕ್ಸಾಂಪಲ್. ಬೇರೆ ಕ್ರಿಯೇಟರ್ಸು ಅಷ್ಟೇ, ಅವ್ರು ಕ್ರಿಯೇಟ್ ಮಾಡ್ತಿರ್ತಾರೆ ಅಂದರೆ ಫಸ್ಟೇ ಅವರು ನೋಡ್ಕೊಂಡಿರ್ತಾರೆ ಆ ಪ್ರಾಡಕ್ಟಲ್ಲಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ. ಈಗ ನಾನು ದಿವಾನ್ ಸೆಟ್ಟದ್ದು ಮಾಡಿದೆ, ಅದರಲ್ಲೂ 12% ಇದೆ. 12% ಅಂದರೆ ಇದು 246 rupees ಅಂದರೆ ಎಷ್ಟಾಯಿತು, ನನಗೆ ಒಂದು ಆರ್ಡರ್ಗೆ 30 rupees ಬರುತ್ತೆ. ಆ ಥರ ಅಮೌಂಟ್ ಬರ್ತಾನೆ ಇರುತ್ತೆ. ಮೇಕ್ ಶೂರ್ ನೀವು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡ್ಕೊತ ಹೋಗಬೇಕು.
ಆ್ಯಂಡ್ ನೀವು ಏನು ಮಾಡಬೇಕು ಅಂದರೆ ಬೇರೆಯವ್ರದನ್ನ ಕದಿಬಾರ್ದು. ಬೇರೆ ಯಾರೋ ರೀಲ್ಸ್ ಹಾಕಿರ್ತಾರೆ ಅದನ್ನ ಹಾಕೋಣ ಬರುತ್ತೆ, ನೋ, ನಿಮ್ಮ ಓನ್ ಎಫರ್ಟ್ ಇರಬೇಕು. ನೀವು ಓನ್ ಆಗಿ ವಿಡಿಯೋನ ಮಾಡಬೇಕು. ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನನ್ನ ಪೇಜ್ನ 2-3 ಸಲ ನೋಡಿ, ಬೇರೆ ಕ್ರಿಯೇಟರ್ ವಿಡಿಯೋಗಳನ್ನ ನೋಡಿ. ಯಾವುದೇ ಕಾರಣಕ್ಕೂ ಬೇರೆಯವರ ವಿಡಿಯೋನ ಕದ್ದು ಮಾಡಬೇಡಿ. ಅದು ಮಾಡಿದ್ರೆ ನಿಮ್ಮ ಅಕೌಂಟ್ ಖಂಡಿತ ಸೀಸ್ ಆಗುತ್ತೆ. ಆ್ಯಂಡ್ ನಾನು ಇವಾಗ ಇಲ್ಲಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ವಶನ್ಸ್ ಎಲ್ಲ ಏನು ಕೇಳಿದ್ದೀರಾ ಅಂತ, ಅದಕ್ಕೆ ಆನ್ಸರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಯಾರಿಗಾದ್ರೂ ಹೊಸದಾಗಿ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಯೂಟ್ಯೂಬಲ್ಲಿ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡೋದು, ಮೀಶೋ ವಿಡಿಯೋನ ಅಂತ ಕೇಳ್ತಾ ಇದ್ದೀರಾ. ಸೊ ಸೇಮ್ ಆ್ಯಸ್ ಯೂಶಲ್ ಇವಾಗ ಇನ್ನೂ ಒಂಥರ ನೀವು ಅಮೌಂಟ್ನ ಅರ್ನ್ ಮಾಡ್ಬೋದು ಯೂಟ್ಯೂಬಿಂದನೇ. ಅದು ಹೇಗೆ ಅಂದರೆ ನೀವೇನೆಲ್ಲ ಪ್ರಾಡಕ್ಟ್ನ ಬೈ ಮಾಡಿರ್ತೀರಾ ಅದನ್ನು ಸೇಮ್ ಯೂಟ್ಯೂಬ್ ವಿಡಿಯೋ ಥರನೇ ವಿಡಿಯೋ ಮಾಡಿ, ನಾನು ಈ ಪ್ರಾಡಕ್ಟ್ ತೊಗೊಂಡೆ, ಇದಕ್ಕೆ ತೊಗೊಂಡೆ, ಆ ಥರ ಎಲ್ಲ ಅಡ್ವರ್ಟೈಸ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಗಳನ್ನು ಹಾಕಬೇಕು. ಅದು ಯಾವ ಥರ ಹಾಕೋದು ಅಂದರೆ ಸೇಮ್ ಆಟೋ DM ಹೆಂಗೆ ಸೆಟ್ ಮಾಡ್ತೀರಾ ಅದೇ ಥರ ಅಫ್ಲಿಕೇಟೆಡ್ ಲಿಂಕ್ಸ್ ಅಂತ ಇರುತ್ತೆ. ಯೂಟ್ಯೂಬ್ಗೆ ಅಫ್ಲಿಕೇಟೆಡ್ ಲಿಂಕ್ಸ್, ನಿಮ್ಗೆ ಏನೇನು ಪ್ರಾಡಕ್ಟ್ ಬೇಕೋ ಅದೆಲ್ಲ ನೀವು ಬೈ ಲಿಸ್ಟಲ್ಲಿ ಇರುತ್ತೆ ಅಲ್ವಾ, ಅಫ್ಲಿಕೇಟೆಡ್ ಲಿಂಕ್ಗೆ ಕ್ಲಿಕ್ ಮಾಡಿ ಯಾವ್ಯಾವ ಪ್ರಾಡಕ್ಟ್ ಬೇಕು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಒಂದು ಲಿಂಕು ಜನರೇಟ್ ಆಗುತ್ತೆ. ಅದು ಲಿಂಕ್ನ ಕಾಪಿ ಮಾಡಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ರೆ ಅಷ್ಟೇ. ಆ ಲಿಂಕ್ನ ಯಾರೆಲ್ಲ ಬೈ ಮಾಡಬೇಕು ಅಂತಾರೆ ಅದನ್ನು ಕ್ಲಿಕ್ ಮಾಡಿದ್ರೆ ಆರಾಮ್ಸೆ ಬೈ ಮಾಡ್ಬೋದು. ಈ ಥರ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಬೋದು ಲಾಂಗ್ ವಿಡಿಯೋ ಆಗಿ. ಶಾರ್ಟ್ಸ್ ಆಗಿ ಅಂದರೆ ಆ್ಯಸ್ ಯೂಶಲ್ ಇನ್ಸ್ಟಾಗ್ರಾಮಲ್ಲಿ ಏನು ಮಾಡಿರ್ತೀರ ವಿಡಿಯೋ ಅದನ್ನೇ ಇಲ್ಲಿಯೂ ಹಾಕೋದು. ಬಟ್ ಓನ್ ವಾಯ್ಸ್ ಕೊಟ್ಟರೆ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ಬೋದು. ಬಟ್ ಅದೇ ರೀಲ್ಸಲ್ಲಿ ಬೇರೆ ಯಾವುದಾದ್ರು ಸಾಂಗ್ ಹಾಕಿದರೆ ಅದನ್ನು ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ಸ್ ಬರುತ್ತೆ. ಯೂಟ್ಯೂಬಲ್ಲೇ ಶಾರ್ಟ್ಸಲ್ಲೇ ಯಾವ ಸಾಂಗ್ ಇರುತ್ತೆ ಅದನ್ನು ಚೂಸ್ ಮಾಡಿ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆವಾಗ ಅದಕ್ಕೂ ಹೇಗೆ ಲಿಂಕ್ ಆಗೋದು ಅಂದರೆ ಸೇಮ್ ವೇ ಅಫ್ಲಿಕೇಟೆಡ್ ಲಿಂಕಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮೀಶೋದಲ್ಲಿ ಆ ಲಿಂಕ್ನ ಈ ಶಾರ್ಟ್ಸಲ್ಲಿ ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಹಾಕಿದ್ರೆ ಮುಗೀತು. ಯಾರಿಗೆ ಬೇಕೋ ಅವರು ತೊಗೊತಾರೆ. ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಫಸ್ಟ್ ಕಮೆಂಟಲ್ಲೇ ಲಿಂಕಲ್ಲಿ ಹಾಕಿ, ಸೊ ದಟ್ ಆ ಲಿಂಕ್ ಕ್ಲಿಕ್ ಮಾಡಿ ಬೈ ಮಾಡ್ತಾರೆ. ಸೊ ದಿಸ್ ಇಸ್ ದ ವೇ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು. ಮೀಶೋಯಿಂದ ನಿಜವಾಗ್ಲೂ ತುಂಬ ಅಮೌಂಟ್ ಅರ್ನ್ ಮಾಡ್ಬೋದು. ತುಂಬ ಒಳ್ಳೆ ಪ್ರಾಡಕ್ಟ್ಸು ತುಂಬ ಕಡಿಮೆಯಲ್ಲಿ ಸಿಗ್ತಿದೆ. ಬಟ್ ಮೇಕ್ ಶೋರ್ ನೀವು ರಿವ್ಯೂ ನೋಡಬೇಕು, ಪ್ರಾಡಕ್ಟ್ ನೋಡಬೇಕು. ಅಲ್ಲಿ ತುಂಬ ಚೀಪ್ ಕ್ವಾಲಿಟಿನೂ ಇದೆ, ತುಂಬ ಒಳ್ಳೆ ಕ್ವಾಲಿಟಿನೂ ಇದೆ. ನೀವು ನೋಡಿ ಬೈ ಮಾಡಿ ಮಾಡಬೇಕು. ಅದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ನ ಪೇಜ್ನ ಒಂದ್ಸಲಿ ಚೆಕ್ ಮಾಡಿ, ನಿಮಗೆ ಓವರ್ ಆಲ್ ಐಡಿಯಾಸ್ ಎಲ್ಲ ಬಂದ್ಬಿಡುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಬಯೋನ ಹೇಗೆ ಇಟ್ಕೊಬೇಕು ಅಂತ ಒಬ್ಬರು ದಿವ್ಯಾ ಸುವರ್ಣ ಅವರು ಕೇಳಿದ್ದಾರೆ. ಸೌಂದರ್ಯ ಅವರ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಹೇಗೆ ಅಪ್ಲೋಡ್ ಮಾಡೋದು ಅಂತ. ದಿವ್ಯಾ ಅವ್ರು ಕೇಳಿದ್ದಾರೆ ಏನಂತ ನಿಲ್ಸ್ಕೋಬೇಕು ಅಂತ. ಪರ್ಸ್ನಲ್ ವ್ಲಾಗ್ ಅಂತ ನಿಲ್ಸ್ಕೊಬೋದು. ಪರ್ಸ್ನಲ್ ವ್ಲಾಗ್ ಅಂತ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಿಲ್ಸ್ಕೊಂಡ್ರೆ ನೀವು ನಿಮ್ಮ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಕಂಟೆಂಟ್ ಕ್ರಿಯೇಟರ್ ಕೂಡ ಅಂತಲೂ ನಿಲ್ಸ್ಕೊಬೋದು. ನೆಕ್ಸ್ಟು ಓಲ್ಡ್ ಮೀಶೋ ಅಕೌಂಟ್ನ ಹೇಗೆ ಡಿಲೀಟ್ ಮಾಡೋದು ಅಂತ ಕೇಳಿದ್ದೀರಾ. ಜಸ್ಟ್ ಆ ಆ್ಯಪ್ನೇ ಅನ್ಇನ್ಸ್ಟಾಲ್ ಮಾಡಿ ನೆಕ್ಸ್ಟ್ ಟೈಮು ನ್ಯೂ ನಂಬರಿಂದ ನೀವು ಮೀಶೋನ ಓಪನ್ ಮಾಡಬೇಕಾಗಿರುತ್ತೆ. ಓಲ್ಡ್ ನಂಬರಿಂದ ಓಪನ್ ಮಾಡಿದ್ರೆ ಅದು ನಿಮಗೆ ಆಗಲ್ಲ. ನ್ಯೂ ನಂಬರಿಂದ ಓಪನ್ ಮಾಡಿದ್ರೆ ಮಾತ್ರ ಆ ಅಕೌಂಟು ಡಿಲೀಟ್ ಆಗುತ್ತೆ. ಇದು ಕೇಳಿರೋದು ಹರ್ಷಿತಾ ಅವರು. ಇನ್ನು ನೆಕ್ಸ್ಟು ಎಲ್ಲರೂ ಕೇಳಿರೋದು ಪೇಮೆಂಟ್ ಬರ್ತಾ ಇಲ್ಲ ಅಂತ ಕೇಳಿದ್ದೀರಾ. ಸೊ ಪೇಮೆಂಟಿಗೆ ನೀವು ಈ ಮಿಸ್ಟೇಕ್ಗಳನ್ನ ಮಾಡದೇ ಇದ್ದರೆ ನಿಜವಾಗ್ಲೂ ನಿಮಗೆ ಪೇಮೆಂಟ್ ಬಂದೇ ಬರುತ್ತೆ. ನನಗೆ ಬರೋದನ್ನು ನಾನು ಆಲ್ರೆಡಿ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ. ಆಮೇಲೆ ಹೊಸ್ದಾಗಿ ಯಾರಾದರೂ ಕ್ರಿಯೇಟರ್ ಆಗಬೇಕಂದ್ರೆ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅದೆಲ್ಲ ನೋಡ್ಕೊಂಡು ಮಾಡಿ. ಅದೇನು ತುಂಬ ಕಷ್ಟ ಅಲ್ವೇ ಅಲ್ಲ. ಮೀಶೋದಲ್ಲಿ ಫಸ್ಟು ನೀವು ಕ್ರಿಯೇಟರ್ ಆಗಿಲ್ಲ ಅಂದರೆ ನೀವು ಯಾವುದು ಪ್ರಾಡಕ್ಟ್ ಮನೆಗೆ ಬೈ ಮಾಡಿರ್ತೀರ ಅದರಲ್ಲೇ ವಿಡಿಯೋ ಮಾಡಿ. ನೀವೇನಾದರೂ ಬೆಳಿಬೇಕು ಮೀಶೋ ಕ್ರಿಯೇಟರ್ ಅಂದರೆ ನೀವು ಓನ್ ವಿಡಿಯೋನ ಮಾಡಬೇಕಾಗಿರುತ್ತೆ. ಬೇರೆ ವಿಡಿಯೋನ ಕಾಪಿ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ₹1 ಕೂಡ ಬರಲ್ಲ. ನಿಮ್ಮ ಓನ್ ವಿಡಿಯೋ ಮಾಡಬೇಕು. ಫೇಸ್ ತೋರಿಸಲ್ಲ ಅಂದರೆ ನೋಡಿ, ಇವಾಗ ಕ್ಯಾಮ್ರಾ ಇರುತ್ತೆ ಅಲ್ವಾ, ಫೇಸ್ನ ಹಿಂಗೆ ಇಟ್ಕೊಂಡು ಕೈ ಇಲ್ಲಿಟ್ಬಿಟ್ಟು ನೋಡಿ ಹೀಗಿದೆ ಇಷ್ಟು ಅಮೌಂಟ್ ಈ ಥರ ಎಲ್ಲ ಮಾಡಿ ನೀವು ವಿಡಿಯೋ ಕೂಡ ಮಾಡ್ಬೋದು. ತುಂಬ ವೇಸ್ ಇರುತ್ತೆ, ಎಲ್ಲ ಥರನೂ ಇರುತ್ತೆ. ಇವಾಗ ನಾನು ಆರೋಹಿದು ಫ್ಲ್ಯಾಕ್ಸ್ ಬೋರ್ಡ್ಸ್ ಬುಕ್ಸ್ ತರಿಸಿದ್ದೆ ಅಲ್ವಾ, ಅದರಲ್ಲಿ ನಾನು ನನ್ನ ಫೇಸ್ ತೋರಿಸೇ ಇಲ್ಲ. ಯಾವ ಥರ ಮಾಡೋದು ಅಂತ ಇರುತ್ತೆ. ನಿಮ್ಮ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿರ್ಬೇಕಾಗಿರುತ್ತೆ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿರ್ಬೇಕಾಗಿರುತ್ತೆ, ವಾಯ್ಸ್ ಏನು ಕೊಡ್ತೀರಾ ಅದು ಕೂಡ ಚೆನ್ನಾಗಿರ್ಬೇಕಾಗಿರುತ್ತೆ. ಸೊ ಇದೆಲ್ಲ ನೋಡ್ಕೊಂಡು ನೀವು ಮಾಡಬೇಕಾಗಿರುತ್ತೆ. ನಿಜವಾಗ್ಲೂ ಒಂದು ವಿಡಿಯೋ ನಿಮ್ಗೆ ಏನಾದರೂ ಕ್ಲಿಕ್ ಆಗಿಬಿಟ್ರೆ ಅದರಲ್ಲೇ 7,000 to 8,000 10,000 ಎಲ್ಲ ಬರ್ತಾ ಇರುತ್ತೆ. ಮೇಕ್ ಶೋರ್ ನೀವು ನೋಡಿಕೊಂಡು ವಿಡಿಯೋಸ್ನ ಮಾಡೋದನ್ನು ಕಲ್ತ್ಕೊಳ್ಳಿ. ಒಂದು ವಿಡಿಯೋನ ಚೆನ್ನಾಗಿ ಮಾಡ್ತಿದ್ದೀರಾ ಅಂತಂದರೆ, ಒಂದು ವಿಡಿಯೋ ಚೆನ್ನಾಗಿ ಮಾಡಿರ್ತೀರಲ್ಲ ಅದು ಕಮೆಂಟ್ ಬರಲ್ಲ, ನೀವು ಡಿಸಪಾಯಿಂಟ್ ಆಗಬೇಡಿ, ನೆಕ್ಸ್ಟ್ ವಿಡಿಯೋ ಮಾಡ್ತಾ ಹೋಗಿ.
ಪ್ರಾಡಕ್ಟ್ನ ಪ್ರಾಪರಾಗಿ ತೋರಿಸಿ, ಅಟ್ರಾಕ್ಟಿವ್ ಆಗಿ ತೋರಿಸಿ, ಅವರಿಗೆ ಎಕ್ಸ್ಪ್ಲೈನ್ನ ಚೆನ್ನಾಗಿ ಮಾಡಿ ಆ್ಯಂಡ್ ಬೇರೆ ಜನಕ್ಕೆ ಯೂಸ್ಫುಲ್ ಆಗೋ ಥರ ಮಾಡಿ. ನಾನು ಯಾವುದಾದ್ರೂ ಎಕ್ಸಾಂಪಲ್ ಕೊಡಬೇಕು ನಿಮಗೆ ಅಂದರೆ, ಕಿಚನ್ ಐಟಮ್ಸ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ, ಡೆಕೋರೇಟಿವ್ ಐಟಮ್ಸ್ ವಿಡಿಯೋ ಮಾಡಿದ್ರೆ ವುಮೆನ್ಸ್ಗೆಲ್ಲ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಬಟ್ಟೆಗಿಂತ ಜಾಸ್ತಿ ಕಿಚನ್ ಡೆಕೋರೇಟಿವ್ ಎಲ್ಲ ಮಾಡಿದ್ರೇ ವುಮೆನ್ಸ್ಗೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಸೊ ಆ ಥರ ವಿಡಿಯೋಗಳನ್ನ ಮಾಡ್ತಾ ಮಾಡ್ತಾ ನಿಮಗೆ ತುಂಬಾ ಗೊತ್ತಾಗುತ್ತೆ. ನಿಮ್ಗೆ ಯಾವುದೇ ಥರ ಕ್ವಶನ್ ಇದ್ರೂ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ನಾನು ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಆಲ್ಮೋಸ್ಟ್ ಎಲ್ಲರದ್ದು ಸೇಮ್ ಕ್ವಶನ್ನೇ ಇರುತ್ತೆ. ವಿಡಿಯೋನ ಬೈ ಮಾಡಿ ವಾಪಸ್ ಕಳಿಸಿದ್ರೆ ಡಿಲೀಟ್ ಆಗಲ್ವಾ? ಇಲ್ಲ. ನೀವೇನಾದರೂ ಕ್ರಿಯೇಟರ್ ಆಗಿದ್ರೆ ಎಕ್ಸ್ಚೇಂಜ್ ಮಾಡಿದ್ರೆ ಡಿಲೀಟ್ ಆಗಲ್ಲ. ಕ್ರಿಯೇಟರ್ ಆಗದೆ ವಾಪಸ್ ಕಳಿಸ್ತಾ ಇದ್ರೆ ಅವ್ರಿಗೂ ಗೊತ್ತಿರಲ್ಲ ನೀವು ಕ್ರಿಯೇಟರ್ ಅಲ್ಲ, ಏನಕ್ಕೆ ವಾಪಸ್ ಮಾಡ್ತಿದ್ದೀರಾ ಅಂತ ಹಾಗಿರುತ್ತೆ. ನೀವು ಕ್ರಿಯೇಟರ್ ಆದ ತಕ್ಷಣ ಮೀಶೋದವ್ರಿಗೆ ಗೊತ್ತಾಗ್ಬಿಡುತ್ತೆ ಹಿ ಆರ್ ಕ್ರಿಯೇಟರ್ಸ್, ಅವ್ರಿಗೆ ನಾವು ಪ್ರಾಡಕ್ಟ್ ಕಳಿಸ್ಬೇಕು, ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಇರುತ್ತೆ. ಸೊ ದಟ್ ಆ್ಯಂಡ್ ಇನ್ನೂ ಒಂದು ಮೇಕ್ ಶೋರ್ ಮೇನ್ ಆಗಿ ಹೇಳ್ಬೇಕಂದ್ರೆ, ನೀವು ಮೀಶೋ ಕ್ರಿಯೇಟರ್ ಆಗಿರ್ತೀರಾ, ಅದರಲ್ಲಿ ಫೇಕ್ ಕಾಲು ಬರುತ್ತೆ, ರಿಯಲ್ ಕಾಲು ಬರುತ್ತೆ. ನೀವು ಮೇಕ್ ಶೋರ್ ಆ ನಂಬರ್ನ ಐಡೆಂಟಿಫೈ ಮಾಡಿ ಮಾತಾಡಬೇಕಾಗಿರುತ್ತೆ. ಯಾವುದೇ ಕಾಲ್ ಬರಲಿ, ಯಾವುದೇ ಥರ OTPನ ಸಬ್ಮಿಟ್ ಮಾಡಬೇಡಿ. ಅವ್ರೇನಾದರೂ ಕಾಲ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಬೇಕು, ನಂಬರ್ ಹೇಳಿ, ಅದೆಲ್ಲ ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೇ ನಂಬರ್ಗೂ ಯಾರಿಗೂ ನಿಮ್ಮ OTP ಆಗಲಿ ಪರ್ಸ್ನಲ್ ಡೀಟೇಲ್ಸ್ನ ಶೇರ್ ಮಾಡಬೇಡಿ. ಆ್ಯಂಡ್ ನಾವು ಒಂದು ಲಿಂಕ್ ಕೊಡ್ತೀವಿ, ಆ ಲಿಂಕ್ನ ಕ್ಲಿಕ್ ಮಾಡಿ ಆ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಅವ್ರು ಯಾವ್ದಾದ್ರು ಲಿಂಕ್ ಕೊಟ್ಟರು ಅಷ್ಟೇ ಕ್ಲಿಕ್ ಮಾಡಬೇಡಿ. ಯಾರನ್ನು ಟ್ರಸ್ಟ್ ಮಾಡಬೇಡಿ. ನಿಮ್ಮ ವಿಡಿಯೋ ಏನಿದೆ ನೀವು ಅಪ್ಲೋಡ್ ಮಾಡಿ, ಮೀಶೋ ಆ್ಯಪಲ್ಲಿ ಅಲ್ಲಿ ಎಲ್ಲ ಅನಾಲಿಸಿಸ್ ಎಲ್ಲ ತೋರಿಸ್ತಾ ಇರುತ್ತೆ. ಅದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಒಂದೊಂದು ವಿಡಿಯೋಗೆ ಎಷ್ಟೆಷ್ಟು ದುಡ್ಡು ಬರುತ್ತೆ ಅಂತ ಎಲ್ಲ ತೋರಿಸುತ್ತೆ ಪ್ರತಿಯೊಂದು. ಅಲ್ಲಿ ನೋಡ್ಕೊಳ್ಳಿ. ಯಾವುದೇ ಕಾಲ್ಗೆ ರೆಸ್ಪಾಂಡ್ ಮಾಡಬೇಡಿ. ನನಗೆ ಯಾವುದೋ ಫೇಕ್ಸ್ ಬಂದಿಲ್ಲ, ಬಟ್ ನಾನು ನಿಮಗೆ ಮುಂಚಿತವಾಗ್ಲೇ ಹೇಳ್ತಾ ಇದ್ದೀನಿ. ನನಗೊಂದು ಕಾಲ್ ಬಂದಿತ್ತು, ಅವರು ಮೀಶೋದವರೇ, ಬಟ್ ಮೇಕ್ ಶೂರ್ ನೀವು ಅದೇ ಥರ ಬೇರೆ ಫೇಕ್ ಕಾಲು ಬರ್ಬೋದು. ಎಲ್ಲನೂ ನೋಡಿಕೊಂಡು ಮುಂದೆ ಮಾಡಿ. ಇನ್ನು ಯಾವುದೇ ಥರ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಪ್ಲೀಸ್. ಪರ್ಸ್ನಲ್ ಆಗಿ DM ಎಲ್ಲ ಮಾಡಬೇಡಿ. ನಂಗೆ ನಿಜವಾಗ್ಲೂ ಅದೆಲ್ಲ ನಾನು ನೋಡಿರಲ್ಲ. ಯೂಟ್ಯೂಬಲ್ಲಾದರೆ ಪ್ರತಿ ಸಲ ಆ್ಯಕ್ಟಿವ್ ಇರ್ತೀನಿ, ಎಲ್ಲ ನೋಡ್ತಾ ಇರ್ತೀನಿ, ಅಲ್ಲಿ ರೆಸ್ಪಾಂಡ್ ಮಾಡ್ತಿರ್ತೀನಿ. ಪರ್ಸ್ನಲ್ DMs ಆದರೆ ನನಗೆ ನಿಜವಾಗ್ಲೂ ಅಷ್ಟು ಹೋಗಿ ಚೆಕ್ ಮಾಡೋಕ್ಕೆಲ್ಲ ಟೈಮ್ ಇರಲ್ಲ. ಕಮೆಂಟ್ ಆದರೆ ಅಲ್ಲೇ ಇರುತ್ತೆ ವಿಡಿಯೋದಲ್ಲಿ, ನಾನು ಬೇಗ ರೆಸ್ಪಾಂಡ್ ಮಾಡ್ತಾ ಇರ್ತೀನಿ. ನೀವು ಕಮೆಂಟ್ ನೋಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅದಕ್ಕೆ ಮಾಡಿ ನಾನು ವಿಡಿಯೋನ ಮಾಡ್ತೀನಿ. ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಯಿತು ಅಂತ ಅನ್ಕೊತೀನಿ. ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನಗೆ DM ಮಾಡಿ. ಆ್ಯಂಡ್ ನಾನು ಹೇಳೋದೇನೆಂದರೆ, ನನ್ನ ವೀಡಿಯೋಸ್ಗಳನ್ನ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಸ್ವಲ್ಪ ಅದು ಹೆಲ್ಪ್ಫುಲ್ ಆಗುತ್ತೆ. ನೀವೇನಾದರೂ ಚಾನೆಲ್ನ, ಯಾಕಂದರೆ ನನ್ನ ಎಲ್ಲ ವಿಡಿಯೋ 1000, 2000, 3000, 4000, 5000, 6000, 7000 ಇಷ್ಟು ಓಡ್ತಾ ಇದೆ. ಬಟ್ ಸಬ್ಸ್ಕ್ರೈಬರ್ ಇನ್ನೂ 640 ಇದ್ದಾರೆ. ಅಂದರೆ ಚೆನ್ನಾಗಿ ಆಗ್ತಾ ಇದೆ. ಬಟ್ ನಾನು ಹೇಳ್ತಾ ಇರೋದು, ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನೇ ಗೊತ್ತಾಗಲಿಲ್ಲ ಅಂದರೂ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಮೇಕ್ ಶೂರ್ ನಾನು ಕೊನೆಯದಾಗಿ ಹೇಳೋದೇನೆಂದರೆ, ಬೇರೆ ವಿಡಿಯೋನ ಕಾಪಿ ಮಾಡಬೇಡಿ. ಕಾಪಿ ಮಾಡಿದ್ರೆ ನಿಜವಾಗ್ಲೂ ನೀವು ಕ್ರಿಯೇಟರ್ಗೆ ಸೆಲೆಕ್ಟ್ ಆಗಲ್ಲ, ನೀವು ಅದರಿಂದ ಏನೂ ಕೂಡ ಅರ್ನ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಹೇಳ್ಬಿಟ್ಟು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್, ಟೇಕ್ ಕೇರ್.